ಎಲ್ಲೇ ನಡೀತಾ ಇರುವಂತಹ ಈ ರೀತಿಯ ಕುಕೃತ್ಯಕ್ಕೆ ಶ್ರೀರಾಮ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಇದೇ ರೀತಿಯ ನಡವಳಿಕೆಯ ಹಿನ್ನೆಲೆಯಲ್ಲಿ ಇದನ್ನು ಸುಧಾರಣೆ ಆಗಬೇಕು, ಇನ್ನೂ ಬಿಗಿಯಾದಂತಹ ಕ್ರಮವನ್ನು ತಗೊಳ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ DC SP ಅವರಿಗೆ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಜನ ಹೋಗಿ ಮನವಿ ಕೊಡೋದಂತ ನಿಶ್ಚಯ ಮಾಡಿದ್ದೀವಿ. ಹಾವೇರಿ ದಾನಮ್ಮನ ದೇವಸ್ಥಾನದ ಎದುರುಗಡೆಗೆ ಸ್ಮಶಾನದಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ತಾ ಇದ್ರು, ಓಪನ್ ಆಗಿ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ. ಅದಕ್ಕೆ ನಮ್ದಲ್ಲ ನಮಗ್ ಸಂಬಂಧ ಇಲ್ಲ ಅಂತ ಹೇಳಿ ಕೊನೆಗೆ ನಾವು ಕೋರ್ಟಿಗೆ ಹೋಗಿ ಕೋರ್ಟ್ನಿಂದ ಸ್ಟೇ ತಂದ ಮೇಲೆ ಅಲ್ಲಿ ಇದ್ದಂತ ಎಲ್ಲ ಇದನ್ನು ಸ್ಟಾಪ್ ಮಾಡಿದ್ರು. ಸ್ಮಶಾನದಲ್ಲಿ ಏನೂ ಯಾವುದೇ ರೀತಿಯ ಕಟ್ಟಡ ಕಟ್ಟಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ನಿಮ್ಗೆ, DC ಅವ್ರಿಗೆ ಗೊತ್ತಿಲ್ಲ ನಿಮ್ಗೆ, ನಾವು ಹೋರಾಟ ಮಾಡ್ಬೇಕಿನ್ನ. ಸೊ ಈ ರೀತಿ ನೀವು ಪುಷಪ್ ಮಾಡಿ ಈ ರೀತಿಯ ಒಂದು ಕೊಟ್ಟು ಇವತ್ತು ನಿಮ್ ತಲೆ ಮೇಲೆ ಕೂತಿದ್ದಾರೆ. ಅವ್ರು ಏನ್ ಹೇಳಿದ್ರು, ಯಾವ SP ಬರ್ತಾನೆ ನೋಡೋಣ, ಯಾವ DC ಬರ್ತಾನೆ, ಯಾರು ಬೇಕಾದವ್ರು ಹೇಳ್ಕೊಂಡು ನಾವೆಲ್ಲ ನೋಡ್ಕೊಳ್ತೀವಿ ಅಂತ ಅನ್ನುವಂಥದ್ದು ಹೇಳಿಕೆ ಕೊಡ್ತಾರಂದ್ರೆ ಈ ಧೈರ್ಯ ಎಲ್ಲಿಂದ ಬಂತು? ಇದು ಸಾಮೂಹಿಕ ಅತ್ಯಾಚಾರ ಮಾಡಿದಂತ ಗ್ಯಾಂಗ್ ರೇಪ್ ಅವಳಿಗೆ ಮೆರವಣಿಗೆ ಮಾಡಕ್ಕೆ ಇವರಿಗೆ ಧೈರ್ಯ ಬಂತ್ರಿ. ಸೊ ಇವೆಲ್ಲದಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು DC ಅವರು ಬಹಳ ಗಂಭೀರವಾಗಿ ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಕುಕೃತ್ಯಕ್ಕೆ ಒಬ್ಬ ದಲಿತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ್ರು. ಎಷ್ಟು ನಡೀತಾ ಇದಾವೆ ಇಲ್ಲಿ, ಬೇಕಾದಷ್ಟು ನೂರಾರು ಘಟನೆಗಳು ನಡೀತಾ ಇದಾವೆ. ಇಲ್ಲಿಗಲಾಗಿ ಒಂದು ಮಸೀದಿ ಕಾರಡಿಗೆಯಲ್ಲಿ ಒಂದು ಮಸೀದಿಯ ಸುತ್ತಲೂ ಕಾಂಪೌಂಡ್ ಕಟ್ಟಿದ್ದಾರೆ. ಕಾಂಪೌಂಡ್ ಕಟ್ಟೋದಕ್ಕೆ ಅಲ್ಲಿ ಯಾವುದೇ ರೀತಿ ಕಾಂಪೌಂಡ್ ಕಟ್ಟಂಗಿಲ್ಲ, ಸರ್ಕಾರಿ ಜಾಗ ಅದು. ಸೊ ಇದಕ್ಕೆ ಇಲ್ಲಿಯ MLA ಯಾರು MLA ಪಠಾಣ್, ಇವರು ಜವಾಬ್ದಾರಿ, ಇವರು ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ. ಇವರು ಇಂಥ ಗುಂಡಗಳನ್ನು ಬೆಳೆಸ್ತಾ ಇದ್ದಾರೆ. ನಮ್ದೇ ರಾಜ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಮುಸ್ಲಿಂ ಲೀಗ್ ಸರ್ಕಾರ ಅಂತನ್ನುವಂಥ ನಮ್ದೇ ಸರ್ಕಾರ ಇದು. ಆ ರೀತಿಯ ವರ್ತನೆ ಮಾಡ್ತಾ ಇರುವಂತಹ ಈ ಕುಕೃತ್ಯಕ್ಕೆ ಮುಂದಿನ ದಿನಗಳಲ್ಲಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾವೇರಿ ನಗರದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದೀವಿ. ಸೊ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇಲ್ಲಿಯ ಹಿಂದೂಗಳು ಸಂಬಂಧಪಟ್ಟಾಗಿ ಈ ರೀತಿ ರಕ್ಷಣೆ ಕೊಡುವಂತಹದ್ದು ಸರ್ಕಾರದ DC SP ಗಳ ಜವಾಬ್ದಾರಿ ಇದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮೇ ತಿಂಗಳು ಅಂದ್ರೆ ಒಂದು 2-3 ದಿನ ಆಯ್ತು ಅಷ್ಟೇ, 2 ದಿನ ಆಯ್ತು. ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನಲ್ಲಿ ಸವಣೂರು ನಗರದಲ್ಲಿ ನಡೆದಂಥ ಒಂದು ಗುಂಡಾಗಿ ರೌಡಿಗಳ ಮಾದರಿಯಲ್ಲಿ ನಡೆದಂಥ ಒಂದು ಘಟನೆ, ಒಂದು ಬಡ ಕುಟುಂಬ ಸಣ್ಣ ಖಾನಾವಳಿ ಊಟದ ಒಂದು ಹೋಟೆಲ್ ಮಾಡಿಕೊಂಡು ಜೀವನ ಮಾಡಿಕೊಂಡಿದ್ದಾರೆ. 3 ಮುಸ್ಲಿಂ ಗುಂಡಾಗಳು ಬಂದು ಇಲ್ಲಿ ಊಟ ಮಾಡಿದ ನಂತರ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಂದ್ರೆ ಉಂಡ ಮನೆಗೂ ಕೂಡ ಉಪಕಾರ ಇಲ್ಲದಂತ ನೀಚ ನಿರ್ಲಜ್ಜ ರೌಡಿ ಗುಂಡ ಮುಸ್ಲಿಮರಿಗೂ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದು ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೆಂಗೆ ಹೇಳ್ತಾರಲ್ಲ, ಆ ಮಾದರಿಯಲ್ಲಿ ಈ ಮನೆಯಲ್ಲಿ ಇದರಲ್ಲಿ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಆಮೇಲೆ ಗಂಡ ಹೆಂಡತಿ ಮಕ್ಕಳು ಅವರ ತಾಯಿ 90 ವರ್ಷದ ತಾಯಿಗೂ ಕೂಡ ಎಳೆದಾಡಿ ದೂಕಾಡಿದ್ದಾರೆ ಮತ್ತು ಬಹಳ ದೊಡ್ಡ ಒಂದು ಕಲ್ಲನ್ನು ಎಸೆದಿದ್ದಾರೆ. ಅದು ಸ್ವಲ್ಪದರೊಳಗೆ ತಪ್ಪಿದೆ, ಇಲ್ಲಾಂದ್ರೆ ಆ ಮಾಲೀಕ ಸತ್ತು ಹೋಗ್ಬೇಕು, ಅಷ್ಟು ದೊಡ್ಡ ಕಲ್ಲಿದೆ. ಸೊ ಅದರದ್ದೆಲ್ಲ ಇಮಿಡಿಯೇಟ್ ಕಂಪ್ಲೇಂಟ್ ಆಗಿದೆ, ಈಗ ಬಂಧನ ಆಗಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇನ್ನೂ ನಮಗೇನು ಕನ್ಫರ್ಮ್ ಇಲ್ಲ. ಬಂಧನ ಯಾಕೆ ಲೇಟ್ ಆಯಿತು ಅಂತನ್ನೋದನ್ನು ಪೊಲೀಸರು ಉತ್ತರ ಕೊಡಬೇಕು. ಗೂಂಡಾಗಳ್ರಿ ಅವರು. ಇನ್ನು FIR ನಲ್ಲಿ ಸೆಕ್ಷನ್ ಹಲ್ಲೆ ಆಗಿದೆ ಅನ್ನುವಂಥದ್ದಷ್ಟೇ ಇದೆ. ಹಲ್ಲೆ ಅಲ್ಲ, ಇದು ಮರ್ಡರ್ ಮಾಡಕ್ ಬಂದಿದ್ದಾರೆ, ಮರ್ಡರ್ ಕೇಸ್ ಹಾಕ್ಬೇಕು.
ಏನು ಹೂ ಎಸೆದಿಲ್ಲ ಅವರು ಎಸೆದಿದ್ದು ದೊಡ್ಡ ಚಪ್ಪಡಿ ಕಲ್ಲನ್ನು ಎಸೆದಿದ್ದಾರೆ. ಸೊ ಕಲ್ಲು ಎಸೆಯೋದು ಅಂತಂದ್ರೆ ಏನು ಪೂಜೆ ಕಲ್ಲ, ಅದು ಮರ್ಡರ್ ರೀ, ಕೊಲೆ ಮಾಡಕ್ಕ ಎಸೆದಿದ್ದಾರೆ ಅದನ್ನ. ಸೊ ಅಂಥ ಇದನ್ನ ನೀವು ಸೆಕ್ಷನ್, ಈಗ ಯಾವುದೋ ಒಂದು ಸಣ್ಣ ಸೆಕ್ಷನ್ ಆಗಿ ನಾಳೆ ಅವ್ನು ಬೇಲ್ ಮೇಲೆ ಮತ್ತೆ ಹೊರಗಡೆ ಬರ್ತಾನೆ. ಅಷ್ಟೇ ಅಲ್ಲ, ಅವ್ರು ಹೋಗ್ಬೇಕಾದ್ರೆ ಬೆದರಿಕೆ ಹಾಕಿದ್ದಾರೆ, ಯಾವ ಪೊಲೀಸ, ಯಾವ DC, ಯಾವ SP ಬರ್ತಾನೆ ಬರಲಿ ಅಂದ್ರೆ ನಿಮ್ಮ ಸರ್ಕಾರಕ್ಕೆ ಚಾಲೆಂಜ್ ಮಾಡಿದಂಗೆ, ಸವಾಲು ಎಸೆದಂಗೆ. ಸೊ ಅಷ್ಟು ಬುದ್ಧಿ ಇಲ್ಲದೆ ಇವತ್ತು ನೀವು ಅದೇ ಮತ್ತೆ ಅವರನ್ನು ಬಚಾವ್ ಮಾಡೋ ಸಲುವಾಗಿ ಯಾವ ಸೆಕ್ಷನ್ ಹಾಕಿದಿರಿ, ಯಾಕೆ ಹಾಕ್ತೀರಿ? ನಿಮ್ಮ ನೇರವಾಗಿ ಸವಾಲು ಹಾಕಿದ್ದಾನೆ, ಯಾವ DC, ಯಾವ SP, ಯಾವ ಪೊಲೀಸರು ಕರ್ಕೊಂಬರ್ರಿ ನೋಡೋಣ. ಇದೇ ಮಾತಿನಲ್ಲಿ, ಇದೇ ಶಬ್ದದಲ್ಲಿ ಹೇಳಿದಂಥವರಿಗೆ ನೀವು ಬಚಾವ್ ಮಾಡ್ತೀರಿ, ನೀವು ರಕ್ಷಣೆ ಕೊಡ್ತೀರಿ. ಸೊ ಇದು ಹಾಗಾದ್ರೆ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಮತ್ತೆ ಮಾಡಪ್ಪ ಇಂಥದ್ದು ಕೆಲಸ, ಹೊಡೆಯೋ ಬಡಿ ಕಲ್ಲು ಎಸೆಯೋದು ಬೇಕಾದ್ ಮಾಡ್ಕೊಂಡು ಹೋಗ್ರಿ ಅನ್ನುತ್ತನ್ನುವಂಥದ್ದನ. ಒಂದು ಸರಿಯಾಗಿ ಶಿಕ್ಷೆ ಆದ್ರೆ, ಒದ್ದು ಒಳಗಡೆ ಹಾಕಿ ಅವ್ನು ಮರ್ಡರ್ ಕೇಸ್ ಹಾಕಿದ್ರೆ, ಬೇಲ್ ಸಿಗದೆ ಇರೋ ಹಂಗೆ ಮಾಡಿದ್ರೆ, ಅವಾಗ ನೀವು ರಕ್ಷಕರು ಅಂತನ್ನುವಂಥ ಭಾವನೆ ಬರುತ್ತೆ. ಇಲ್ಲಿಯ MLA ಒತ್ತಡದಿಂದನೋ ಅಥವಾ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಒತ್ತಡದಿಂದನೋ ಯಾಕೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಈ ರೀತಿ ವರ್ತನೆ ಮಾಡ್ತಾ ಇದ್ದೀರಿ? ಈ ಜಿಲ್ಲೆಯಲ್ಲೇ ಸಿಕ್ಕಾಪಟ್ಟೆ ನಡೀತಾ ಇದೆ. ಲವ್ ಜಿಹಾದುಗಳ ಪ್ರಕರಣ ನಡೀತಾ, ಅಪಹರಣ ಪ್ರಕರಣ ನಡೀತಾ, ರೇಪ್ ಪ್ರಕರಣ, ಗ್ಯಾಂಗ್ ರೇಪ್ ಪ್ರಕರಣ ನಡೆದಿದೆ. ಮೊನ್ನೆ ನಡೆದಂತಹ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಬೇಲ್ನಿಂದ ಹೊರಗಡೆ ಬಂದ್ರೆ ಮೆರವಣಿಗೆ ಮಾಡ್ತಾರೋ. ಏನ್ ಮೆರವಣಿಗೆ? ಯಾತಕ್ಕೆ? ಏನ್ ಮೆರವಣಿಗೆ ಅಂದ್ರೆ ನಾವು ಮಾಡೋರು, ಬೇಕಾದ್ ಮಾಡೋರು, ನಮ್ಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ DC ಅವರಿಗೆ SP ಅವರಿಗೆ ಚಾಲೆಂಜ್ ಮಾಡಿದಂಗೆ. ಅಂದ್ರೆ ರೇಪಿಗೆ ಮಾನ್ಯತೆನಾ? ಈ ಜಿಲ್ಲೆಯ ಹೆಣ್ಣು ಮಕ್ಕಳ ಬದುಕಬೇಕೋ ಬೇಡನೋ? ಸೊ ಏನು ಬೇಕಾದ್ರೂ ನಡೀತಾ ಇದೆ. ಈಗ ನನ್ಗೆ ಒಂದು ಸುದ್ದಿ ಗೊತ್ತಾದ ಪ್ರಕಾರ, ಆ ಗ್ಯಾಂಗ್ ರೇಪ್ ಮಾಡಿದಂಥವ್ರು ಜೈಲಿನಲ್ಲಿ ಪುಂಡಾಟಿಕೆ ಮಾಡಿದ್ದಾರೆ, ಗುಂಡಾ ವರ್ತನೆ ಮಾಡಿದ್ದಾರೆ ಅಂತನ್ನುವಂಥ ಸುದ್ದಿ ಬಂದಿದೆ. ಅಂದ್ರೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವೇ ಕಾರಣಕರ್ತರು. ನೀವಿಂಥ ಗುಂಡಾಗಳನ್ನು ಬೆಳೆಸ್ತಾ ಇದ್ದೀರಿ, ರಕ್ಷಣೆ ಮಾಡ್ತಾ ಇದ್ದೀರಿ ಅಂತನ್ನುವಂಥ ನಾನು ನೇರವಾಗಿ ಇವತ್ತು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೇನೆ. ನಾನು ಸರಿಯಾಗಿ ಅವರಿಗೆ ಬುದ್ಧಿ ಕಲಿಸದೆ, ಸರಿಯಾಗಿ ಶಿಕ್ಷಣ ಹಾಕದೆ ಇವತ್ತು ಮಾಡ್ತಾ ಇರುವಂತ ಈ ಕುಕೃತ್ಯಕ್ಕೆನೆ ಇವತ್ತು ಈ ಪುಂಡಾಟಿಕೆ, ಈ ಗುಂಡಾ ಗರ್ದಿ ನಡೀತಾ ಇದೆ, ರೇಪ್ಗಳು ನಡೀತಾ ಇದೆ, ಮರ್ಡರ್ಗಳು ನಡೀತಾ ಇದಾವೆ. ಇದಕ್ಕೆ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಇಷ್ಟು ದೊಡ್ಡ ದಾಂಧಲೆ ಆಗಿದ ಸಮಯದಲ್ಲಿ ಇವತ್ತಿಗೂ ನೀವು ಹೇಳ್ತೀರಿ ಆ ಮರ್ಡರ್ ಕೇಸ್ ಹಾಕಿಲ್ಲ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ಬೇಕಲ್ಲ, ಸೆಕ್ಷನ್ ಹಾಕ್ಬೇಕಲ್ಲ. ಸೊ ಹೆಣ್ಮಕ್ಕಳನ್ನ ಎಳೆದಾಡಿದ್ದಾರೆ ಅವರು. ಯಾರಿವರು? ಊಟ ಮಾಡ್ಕೊಂಡು ಹೋಗಿದ್ದಾರೆ, ಇಲ್ಲಿಂದ ಅನ್ನ ತಿಂದು ಹೋಗಿದ್ದಾರೆ. ಅನ್ನದ ಋಣ ಅನ್ನುವಂಥದ್ದು ಇಲ್ಲ ರಾಕ್ಷಸರು ಇವರಿಗೆ. ಸೊ ಇದನ್ನ ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ. ಈ ಜಿಲ್ಲೆಯಲ್ಲೇ ನಡೀತಾ ಇರುವಂತಹ ಈ ರೀತಿಯ ಕುಕೃತ್ಯಕ್ಕೆ ಶ್ರೀರಾಮ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಇದೇ ರೀತಿಯ ನಡವಳಿಕೆಯ ಹಿನ್ನೆಲೆಯಲ್ಲಿ ಇದನ್ನು ಸುಧಾರಣೆ ಆಗಬೇಕು, ಇನ್ನೂ ಬಿಗಿಯಾದಂಥ ಕ್ರಮವನ್ನು ತಗೊಳ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ DC SP ಅವರಿಗೆ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾವಿರಾರು ಜನ ಹೋಗಿ ಮನವಿ ಕೊಡೋದಂತ ನಿಶ್ಚಯ ಮಾಡಿದ್ದೀವಿ. ಹಾವೇರಿ ದಾನಮ್ಮನ ದೇವಸ್ಥಾನದ ಎದುರುಗಡೆಗೆ ಸ್ಮಶಾನದಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ತಾ ಇದ್ರು, ಓಪನ್ ಆಗಿ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ. ಅದಕ್ಕೆ ನಮ್ದಲ್ಲ ನಿಮ್ದಲ್ಲ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಕೊನೆಗೆ ನಾವು ಕೋರ್ಟಿಗೆ ಹೋಗಿ ಕೋರ್ಟ್ನಿಂದ ಸ್ಟೇ ತಂದ ಮೇಲೆ ಅಲ್ಲಿ ಇದ್ದಂತ ಎಲ್ಲ ಇದನ್ನು ಸ್ಟಾಪ್ ಮಾಡಿದ್ರು. ಸ್ಮಶಾನದಲ್ಲಿ ಏನೂ ಯಾವುದೇ ರೀತಿಯ ಕಟ್ಟಡ ಕಟ್ಟಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ನಿಮಗೆ, DC ಅವ್ರಿಗೆ ಗೊತ್ತಿಲ್ಲ ನಿಮಗೆ, ನಾವು ಹೋರಾಟ ಮಾಡ್ಬೇಕೇನ? ಸೊ ಈ ರೀತಿ ನೀವು ಪುಷಪ್ ಮಾಡಿ ಈ ರೀತಿಯ ಒಂದು ಕೊಟ್ಟು ಇವತ್ತು ನಿಮ್ಮ ತಲೆ ಮೇಲೆ ಕೂತಿದ್ದಾರೆ. ಅವ್ರು ಏನ್ ಹೇಳಿದ್ರು? ಯಾವ SP ಬರ್ತಾನೆ ನೋಡೋಣ, ಯಾವ DC ಬರ್ತಾನೆ, ಯಾರು ಬೇಕಾದವ್ರು ಹೇಳ್ಕೊಂಡು ನಾವೆಲ್ಲ ನೋಡ್ಕೊಳ್ತೀವಿ ಅಂತ ಅನ್ನುವಂಥದ್ದು ಹೇಳಿಕೆ.